ನಮಸ್ಕಾರ ಸ್ನೇಹಿತರೆ. ಈ 2026ರ ಕಾಲಘಟ್ಟದಲ್ಲಿ ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಇದ್ರ ಬಗ್ಗೆ ನಾವೇನು ಅಂದ್ಕೊಳ್ತೀವಿ ಗೊತ್ತಾ? ಈ ವರ್ಷ ಮಾರ್ಕೆಟ್ ಸರಿಯಿಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ, ಯಾರೋ ಕಣ್ಣಾಕಿದ್ದಾರೆ, ಹೀಗೆಲ್ಲ ನೆಪಗಳನ್ನು ಹುಡುಕ್ತೀವಿ. ಆದರೆ ಚಾಣಕ್ಯನು 2300 ವರ್ಷಗಳ ಹಿಂದೆನೇ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಣ ಉಳಿಯದಿರಲು ಕಾರಣ ಹೊರಗಿನ ಆರ್ಥಿಕತೆಯಲ್ಲ, ನಿಮ್ಮೊಳಗಿನ ಅಭ್ಯಾಸಗಳಲ್ಲಿದೆ ಅಂತ. ಇಂದು ನಾನು ಹೇಳಲಿರುವ 5 ಲಕ್ಷಣಗಳು ಯಾರಲ್ಲಿ ಇರುತ್ತೋ ಅವರ ಬಳಿ ಲಕ್ಷ್ಮಿ ಒಂದು ಕ್ಷಣವೂ ನಿಲ್ಲೋದಿಲ್ಲ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದ್ರೆ ಇದರಲ್ಲಿರುವ 5ನೇ ಲಕ್ಷಣ ನಿಮ್ಮ ದೈನಂದಿನ ಜೀವನದಲ್ಲೂ ಅಡಗಿರಬಹುದು. 1. ವಿಳಂಬ ಮತ್ತು ಮುಂದೂಡುವಿಕೆ. ಈ ಪ್ರಾಜೆಕ್ಟ್ ನಾಳೆ ಮಾಡೋಣ, ಮುಂದಿನ ತಿಂಗಳಿನಿಂದ SIP ಸ್ಟಾರ್ಟ್ ಮಾಡೋಣ, ಇನ್ನೂ ವಯಸ್ಸಿದೆ, ಆಮೇಲೆ ನೋಡ್ಕೊಳ್ಳೋಣ. ಈ ಮಾತುಗಳು ಯಾರ ಬಾಯಲ್ಲಿ ಯಾವಾಗಲೂ ಇರುತ್ತೋ ಅವರ ಬಳಿ ಖಂಡಿತ ಹಣ ಉಳಿಯೋದಿಲ್ಲ. ಮಹಾಭಾರತದ ವಿದುರ ನೀತಿಯಲ್ಲಿ ಒಂದು ಅದ್ಭುತ ಮಾತಿದೆ. ಐಶ್ವರ್ಯವನ್ನ ಬಯಸುವವನು ಅತಿ ನಿದ್ರೆ, ಆಲಸ್ಯ, ಭಯ, ಕೋಪ, ವಿಳಂಬ ಮತ್ತು ಕೆಲಸವನ್ನು ಎಳೆಯುವ ಅಭ್ಯಾಸಗಳನ್ನು ಬಿಡಬೇಕು ಅಂತ. ಈ AI ಜಗತ್ತಿನಲ್ಲಿ ಅವಕಾಶಗಳು ಬರೋದು ಅಪರೂಪ. ಅವಕಾಶ ಬಂದಾಗ ನಾಳೆ ಯೋಚಿಸ್ತೀನಿ ಅಂತ ಕುಳಿತವನ ಬಳಿಗೆ ಲಕ್ಷ್ಮಿ ಮತ್ತೆ ಬರೋದಿಲ್ಲ. ಹಣ ಗಳಿಸುವವರು ಮತ್ತು ಉಳಿಸಿಕೊಳ್ಳುವವರು ಯಾವಾಗಲೂ ಹಿಂದೆ ಎಂಬ ಮಾತನ್ನ ಬಳಸ್ತಾರೆ. ಅವರ ಡಿಕ್ಷನರಿಯಲ್ಲಿ ನಾಳೆ ಎಂಬ ಪದವೇ ಇರೋದಿಲ್ಲ. 2. ದಾನ ಮಾಡದೆ ಅನುಭವಿಸದೆ ಬರೀ ಕೂಡಿಡುವುದು. ಇದು ಅತಿಯಾಗಿ ಖರ್ಚು ಮಾಡುವವರ ಬಗ್ಗೆ ಅಲ್ಲ, ಭಯದಿಂದ ಬರೀ ಕೂಡಿಡುವವರ ಬಗ್ಗೆ. ಭರ್ತೃಹರಿ ಮಹಾಕವಿ ತನ್ನ ನೀತಿ ಶತಕದಲ್ಲಿ ಹೇಳಿರುವಂತೆ ಹಣಕ್ಕೆ 3 ಗತಿ: ದಾನ, ಅನುಭವಿಸುವುದು ಮತ್ತು ನಾಶ. ದಾನ ಮಾಡದ ತಾನು ಅನುಭವಿಸಿದ ಹಣವು ಕೊನೆಗೆ ನಾಶವಾಗುತ್ತೆ. ಹಣವು ಹರಿಯುವ ನೀರಿದ್ದಂತೆ, ಹರಿಯುತ್ತಿದ್ದರೆ ಮಾತ್ರ ಅದು ಶುದ್ಧ. ನಿಂತ ನೀರು ಪಾಚಿ ಕಟ್ಟುವಂತೆ ಉಪಯೋಗವಿಲ್ಲದೆ ಸುಮ್ಮನೆ ಬ್ಯಾಂಕ್ ಅಕೌಂಟ್ನಲ್ಲಿ ಕೊಳೆಯುವ ಹಣವು ಆಸ್ಪತ್ರೆಯ ಬಿಲ್, ಸೈಬರ್ ವಂಚನೆ ಅಥವಾ ಅನಗತ್ಯ ಕೋರ್ಟ್ ಕೇಸ್ಗಳ ರೂಪದಲ್ಲಿ ಹೊರಹೋಗುತ್ತೆ. ದಾನ ಮಾಡದ ಕೈಯನ್ನು ಪ್ರಕೃತಿಯೇ ಬೇರೆ ರೀತಿಯಲ್ಲಿ ಖಾಲಿ ಮಾಡುತ್ತೆ. 3. ಕಟುವಾದ ಮಾತು ಮತ್ತು ಕೋಪ. ಕೆಲವರ ಬಳಿ ಹಣ, ಪ್ರತಿಭೆ ಎಲ್ಲವೂ ಇರುತ್ತೆ, ಆದರೆ ಅವರ ಮಾತು ಸದಾ ಕಟುವಾಗಿರುತ್ತೆ. ಚಾಣಕ್ಯನ ಪ್ರಕಾರ ಅತಿಯಾದ ಕೋಪ, ಕಟುವಾದ ಮಾತು, ಸ್ವಂತವರೊಂದಿಗೆ ವೈರ ಮತ್ತು ಕೆಟ್ಟವರ ಸಹವಾಸ ಇವು ಬಡತನದ ಲಕ್ಷಣಗಳು. ಇಂದಿನ ಕಾರ್ಪೊರೇಟ್ ಜಗತ್ತಾಗಲಿ ಅಥವಾ ಸ್ವಂತ ಬಿಸ್ನೆಸ್ ಆಗಲಿ, ಎಲ್ಲವೂ ನಿಂತಿರುವುದು ಮನುಷ್ಯರೊಂದಿಗಿನ ಸಂಬಂಧದ ಮೇಲೆ. ಮಾತು ಕಟುವಾದರೆ ಕ್ಲೈಂಟ್ಗಳು, ಸ್ನೇಹಿತರು ಮತ್ತು ಅವಕಾಶಗಳು ದೂರವಾಗುತ್ತೆ. ಅವಕಾಶಗಳೇ ಇಲ್ಲದಿದ್ದಾಗ ಹಣ ಹೇಗೆ ಉಳಿಯುತ್ತೆ ಹೇಳಿ? ಎಲ್ಲಿ ಮಾತು ಮೃದುವಾಗಿರುತ್ತೋ, ಎಲ್ಲಿ ಗೌರವವಿರುತ್ತೋ ಅಲ್ಲೇ ಲಕ್ಷ್ಮಿ ನೆಲೆಸ್ತಾಳೆ. 4. ಸಹವಾಸ ದೋಷ. ನೀವು ಯಾರೊಂದಿಗೆ ಬೆರೆಯುತ್ತೀರಿ ಎಂಬುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನಿರ್ಧರಿಸುತ್ತೆ. ಚಾಣಕ್ಯನು ಒಂದು ಭಯಂಕರ ಹೋಲಿಕೆ ಕೊಟ್ಟಿದ್ದಾನೆ: ದುರ್ಜನ ಮತ್ತು ಹಾವು. ಇವರಿಬ್ಬರಲ್ಲಿ ಹಾವೇ ಉತ್ತಮ, ಏಕೆಂದ್ರೆ ಹಾವು ಒಮ್ಮೆ ಮಾತ್ರ ಕಚ್ಚುತ್ತೆ, ಆದರೆ ದುರ್ಜನರು ಪ್ರತಿ ಹೆಜ್ಜೆಗೂ ಕಚ್ಚುತ್ತಾನೆ ಇರ್ತಾರೆ. ನಿಮ್ಮ ಆದಾಯವು ನಿಮ್ಮ ಸುತ್ತಲಿನ 5 ಜನರ ಸರಾಸರಿಯಾಗಿರುತ್ತೆ. ಸುಲಭವಾಗಿ ಹಣ ಮಾಡುವ ಕ್ವಿಕ್ ರಿಚ್ ಸ್ಕೀಮ್ಗಳನ್ನು ತರುವವರು, ಗ್ಯಾಂಬ್ಲಿಂಗ್, ರಿಸ್ಕ್ ಟ್ರೇಡಿಂಗ್ ಮಾಡುವವರು ಅಥವಾ ಶೋಕಿಗಾಗಿ ಸಾಲ ಮಾಡಿಸುವ ಸ್ನೇಹಿತರು ನಿಮ್ಮೊಂದಿಗಿದ್ರೆ ನಿಮ್ಮ ಕಷ್ಟದ ಹಣ ಅವರ ಮೂಲಕವೇ ಕರಗಿ ಹೋಗುತ್ತೆ. 5. ಅನ್ಯಾಯದ ಸಂಪಾದನೆ. ಇಂದು ಕೆಲವರು ಮೋಸ ಮಾಡಿ, ಸ್ಕ್ಯಾಮ್ಗಳ ಮೂಲಕ ಹಣ ಮಾಡಿ ಐಷಾರಾಮಿಯಾಗಿ ಬದುಕುತ್ತಿರುವಂತೆ ನಿಮಗೆ ಕಾಣಿಸಬಹುದು. ಆದರೆ ಚಾಣಕ್ಯನು ಇದಕ್ಕೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾನೆ. ಅನ್ಯಾಯವಾಗಿ ಗಳಿಸಿದ ಹಣವು ಕೇವಲ 10 ವರ್ಷಗಳ ಕಾಲ ಉಳಿಯುತ್ತೆ, 11ನೇ ವರ್ಷ ಬರುವಾಗ ಅದು ಮೂಲ ಸಹಿತ ನಾಶವಾಗುತ್ತೆ ಅಂತ. ಇಲ್ಲಿ ಮೂಲ ಸಹಿತ ಎಂಬ ಪದ ಬಹಳ ಮುಖ್ಯ. ಅಂದ್ರೆ ಅನ್ಯಾಯದ ಹಣ ಹೋಗುವಾಗ ನೀವು ಕಷ್ಟಪಟ್ಟು ದುಡಿದಿದ್ದ ಸ್ವಂತ ಹಣವು ತನ್ನೊಂದಿಗೆ ಕೊಚ್ಚಿಕೊಂಡು ಹೋಗುತ್ತೆ. ತಪ್ಪು ದಾರಿಯಿಂದ ಬಂದ ಹಣಕ್ಕೆ ಮುಕ್ತಾಯ ಇದ್ದೇ ಇದೆ. ಧರ್ಮದ ಮಾರ್ಗದಲ್ಲಿ ಬಂದ ಹಣಕ್ಕೆ ಎಂದಿಗೂ ಅಳಿವಿಲ್ಲ. ಈಗ ಒಂದು ಕ್ಷಣ ಯೋಚನೆ ಮಾಡಿ, ಈ 5 ಲಕ್ಷಣಗಳಲ್ಲಿ ಯಾವುದಾದ್ರೂ ನಿಮ್ಮಲ್ಲಿದ್ದರೆ ಭಯ ಪಡುವ ಅಗತ್ಯವಿಲ್ಲ, ಏಕೆಂದ್ರೆ ಸಮಸ್ಯೆಯನ್ನು ಗುರುತಿಸುವುದೇ ಪರಿಹಾರದ ಮೊದಲ ಹೆಜ್ಜೆ. ನಿಮಗೆ ಆಲಸ್ಯವಿದೆಯೇ? ಹಿಂದೆ ಒಂದು ಸಣ್ಣ ಕೆಲಸವನ್ನು ಮುಗಿಸಿ. ಮಾತು ಕಟುವಾಗಿದೆಯೇ? ಇನ್ನು ಮುಂದೆ ಎಲ್ಲರೊಂದಿಗೆ ಮೃದುವಾಗಿ ಮಾತನಾಡಲು ಪ್ರಯತ್ನಿಸಿ. ಕೆಟ್ಟವರ ಸಹವಾಸವನ್ನು ಬಿಟ್ಟು ಒಳ್ಳೆಯವರ ಸಹವಾಸ ಮಾಡಿ. ಒಂದು ಚಿಕ್ಕ ಬದಲಾವಣೆ ಸಾಕು. ಲಕ್ಷ್ಮೀ ದೇವಿಯು ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು, ವಿಲ್ಲಾಗಳನ್ನು ನೋಡೋದಿಲ್ಲ. ಅವಳು ಶುದ್ಧ ಮನಸ್ಸು, ಶುದ್ಧ ಮಾತು ಮತ್ತು ಶುದ್ಧ ಸಂಪಾದನೆಯನ್ನು ಮಾತ್ರ ನೋಡ್ತಾಳೆ. ನಿಮ್ಮ ಮನೆಯಲ್ಲಿ ಧರ್ಮವಿದ್ದರೆ ಧನವು ತಾನಾಗಿಯೇ ನಿಲ್ಲುತ್ತೆ.
ಕೆಟ್ಟ ದಾರಿಯಿಂದ ಸಂಪಾದನೆ ಮಾಡಿದ ಹಣ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನೋದು ಮಾತ್ರ ಖಂಡಿತ ಸತ್ಯ. ನೀವು ಕೂಡ ಇದು ಸತ್ಯ ಅಂತ ನಂಬಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಒಂದೇ ಮಾತರಂ. ಜೈ ಹಿಂದ್.